ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನೋಡು ಶ್ರಾವಣಿ, ನೀನು ಆ ದುಡ್ಡು ಯಾಕೆ ಡ್ರಾ ಮಾಡಿದೆ, ಅದನ್ನ ಹೇಗೆ ಖರ್ಚು ಮಾಡಿದೆ, ಇದೆಲ್ಲ ಯಾವುದು ಬೇಕಾಗಿಲ್ಲ. ಆದ್ರೆ ಅಪ್ಪನ ಗಮನಕ್ಕೆ ಬರ್ದೆ ಅದು ಕಳ್ತನ ಮಾಡಿದ್ದು ತಪ್ಪು. ನಮ್ಮನೇಲಿ ಕಳ್ತನ ಮಾಡೋಂಥ ಕೆಟ್ಟ ಬುದ್ಧಿ ನಿನಗೆ ಯಾಕಮ್ಮ ಬಂತು? ಏನು ಮನ್ಸು ಬೇಜಾರಾಗ್ಬೇಕು ಅಂತಾನೆ ನೀನ್ ಹೀಗೆಲ್ಲ ಮಾಡ್ತೀಯಾ? ಹೀರೋ, ನಮ್ಮನೇಲೆ ಕಳ್ಳರನ್ನ ಇಟ್ಕೊಂಡು ಊರವ್ರನ್ನೆಲ್ಲ ಅನುಮಾನ ಪಡೋ ಹಾಗಾಯ್ತು. ಹೋಗ್ಲಿ ಬಿಡು. ನೋಡು, ನೀನು ಇವಳನ್ನೇನು ಅನ್ಬೇಡ. ಏನ್ ಹೇಳಿ ಏನು ಪ್ರಯೋಜನ ಇಲ್ಲ. ನೀನು ದುಡುಕಿ ಒಂದು ನಿರ್ಧಾರ ತಗೊಳ್ಳೋದು, ಅದರಿಂದ ಇನ್ನೊಂದು ಅನಾಹುತ ಆಗೋದು, ಇದ್ಯಾವುದು ಬೇಡವಿರೋ, ಬಿಟ್ಬಿಡು. ಅಮ್ಮ ಶ್ರಾವಣಿ, ಆ ಚೆಕ್ ಯಾಕಮ್ಮ ತಗೊಂಡೆ? ಹೋಗ್ಲಿ, ಆ ದುಡ್ಡು ಏನು ಮಾಡಿದೆ ಅಂತ ಹೇಳು. ಬೇಡ ಸುರೇಂದ್ರ, ಅವಳು ಯಾಕೆ ದುಡ್ಡು ತಗೊಂಡ್ಲು, ಏನ್ ಮಾಡಿದ್ಲು ಅನ್ನೋ ಯಾವ ಕಾರಣಗಳು ನನಗೆ ಬೇಕಾಗಿಲ್ಲ. ಕಳ್ತನ ಮಾಡೋರಿಗೆ ಅವ್ರದೇ ಆದ ಕಾರಣಗಳು ಇದ್ದೇ ಇರುತ್ತೆ. ಅವ್ರ ಕಾರಣಗಳು ಕೇಳಿಕೊಂಡು ಕನಿಕರ ತೋರಿಸೋ ವ್ಯಕ್ತಿ ನಾನಲ್ಲ. ಆ ಅಕೌಂಟಲ್ಲಿರೋ ದುಡ್ಡು ಬಡ ಮಕ್ಕಳ ವಿದ್ಯೆಗೆ ಅಂತ ಇದ್ದಿದ್ದು, ವಿದ್ಯಾನಿಧಿ ಅಂತ ದುಡ್ಡನ್ನ ಕದ್ದಿದೆಲ್ಲ ಅಂದ್ರೆ ಅವಳು ಕ್ಷಮೆನೇ ಇಲ್ಲ. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ 10 ಲಕ್ಷ ರೂಪಾಯಿ ನನ್ನ ಮುಂದೆ ತಂದು ಇಡಬೇಕು. ಇಲ್ಲ ಅಂದ್ರೆ 10 ಗಂಟೆ 1 ನಿಮಿಷಕ್ಕೆ ಮನೆ ಬಿಟ್ಟು ಹೋಗ್ತಾ ಇರಬೇಕು. ಈ ಮನೆಯಲ್ಲೇ ಇದ್ಕೊಂಡು ಕಳ್ತನ ಮಾಡೋಷ್ಟು ಧೈರ್ಯ ಬಂದಿದೆ ಅಂದ್ರೆ ಈ ಮನೇಲಿರೋ ಯೋಗ್ಯತೆನೇ ಅವಳಿಗಿಲ್ಲ ಅಂತಾಯ್ತು. ಅವಳಿಂದ ಇನ್ನೊಂದು ಮಾತು ಕೇಳೋಕ್ಕೂ ನಾನು ಇಷ್ಟಪಡಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ 10 ಲಕ್ಷ ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ದಿದ್ರೆ ಈ ಮನೇಲಿ ಅವಳಿಗೆ ಜಾಗ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.